ಆತ್ಮೀಯರೇ ನಮಸ್ಕಾರ. ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ. ನಾನು ಮಣಿಕಂಠ ಸೂರ್ಯ. ನಾವು ಮಾಡಲೇಬೇಕಾದ, ಆಲೋಚಿಸಲೇಬೇಕಾದ, ಹೇಳಲೇಬೇಕಾದ ಕೆಲವು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋವನ್ನ ಮಧ್ಯ ಸ್ಕಿಪ್ ಮಾಡಬೇಡಿ. ಇದು ತುಂಬಾ ಇಂಪಾರ್ಟೆಂಟ್ ವಿಷಯ. ಪೂರ್ತಿಯಾಗಿ ನೋಡಿ. ಕೆಲವು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಅದಕ್ಕೆ ಮುಂಚೆ ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಹೌದು ಆತ್ಮೀಯರೇ, ನಮ್ಮ ಸಮಸ್ಯೆಗಳಿಗೆ ಮುಖ್ಯವಾಗಿ ಎರಡು ಕಾರಣ ಇರುತ್ತೆ. ಯಾವುದನ್ನ ಯಾರನ್ನ ನೆನ್ಪಿಟ್ಕೋಬೇಕೋ ಅದನ್ನ ಮರ್ತೇ ಬಿಡ್ತೀವಿ. ಯಾವುದನ್ನ ಯಾರನ್ನ ಮರಿಬೇಕೋ ಅದನ್ನ ನೆನಪಲ್ಲೇ ಇಟ್ಕೊಂಡಿರ್ತೀವಿ. ಮನಸ್ಸನ್ನ ಜಯಿಸಿದ ವ್ಯಕ್ತಿ ಲೋಕವನ್ನೇ ಗೆಲ್ತಾನೆ ಅಂತ ಭಗವಾನ್ ಶ್ರೀಕೃಷ್ಣ ಹೇಳಿದ್ದಾನೆ. ಬ್ರಹ್ಮಾಂಡ ಶಕ್ತಿ ನೀವು ಕೇಳಿದ್ದನ್ನೆಲ್ಲ ಕೊಟ್ಟೇ ಕೊಡುತ್ತೆ. ಮೊದಲನೇದಾಗಿ ನಮ್ಮ ಮನಸ್ಸನ್ನ ಒಳ್ಳೆ ಆಲೋಚನೆಗಳಿಂದ ತುಂಬಿ ನಮ್ಮ ಜೀವನದ ದಿಕ್ಕನ್ನು ಬದಲಿಸುವ ರೀತಿ ಯಾವುದು ಅಂತ ಈಗ ಹೇಳ್ತೀನಿ. ನಾವುಗಳು ಅಂದುಕೊಂಡಿದ್ದೆಲ್ಲ ಬೇಗನೆ ನೆರವೇರಬೇಕು ಅಂದ್ರೆ ಪಾಸಿಟಿವ್ ಎನರ್ಜಿ ನಮ್ಮಲ್ಲಿರ್ಬೇಕು. ಅದು ಹೇಗೆ ಅಂದ್ರೆ ಅದಕ್ಕೆ ಹಲವಾರು ವಿಧಾನಗಳಿದೆ. ಅದರಲ್ಲಿ 4 ತುಂಬಾ ಇಂಪಾರ್ಟೆಂಟ್ ವಿಚಾರ ಹೇಳ್ತೀನಿ. ಅದಾದ ನಂತರ ಕೊನೆಯಲ್ಲಿ ನೀವು ಪ್ರತಿನಿತ್ಯ ಬೆಳಗ್ಗೆ ಹೇಳಲೇಬೇಕಾದ ಕೆಲವು ವಾಕ್ಯಗಳನ್ನು ಹೇಳ್ತೀನಿ. ದಯವಿಟ್ಟು ಮಿಸ್ ಮಾಡಬೇಡಿ. ಅದನ್ನ ನಿಮ್ಮ ಮನಸ್ಸಿನಿಂದಾಗಲಿ ಅಥವಾ ಗಟ್ಟಿಯಾಗಿ ಆಗಲಿ ಕೂಗಿ ಹೇಳಿ. ಅದು ನಿಜವಾಗಿಯೂ ಫಲಿಸುತ್ತೆ. ಪಾಸಿಟಿವ್ ಎನರ್ಜಿ ಪಡೆಯುವ ವಿಧಾನ ಯಾವುದು ಅಂತ ನೋಡೋದಾದ್ರೆ ಸೂರ್ಯನ ಕಾಂತಿ. ಕೆಲವು ಸಮಯ ಸೂರ್ಯನ ಕಾಂತಿ ಕಿರಣಗಳು ನಮ್ಮ ಮೇಲೆ ಬೀಳೋದ್ರಿಂದ ನಮ್ಮ ಉತ್ತೇಜನ ಹೆಚ್ಚುತ್ತೆ. ನಮ್ಮ ಪೂರ್ವಿಕರು ಸೂರ್ಯ ಭಗವಾನಿಗೆ ನಮಸ್ಕಾರ ಮಾಡ್ತಾ ಇದ್ರು. ಪ್ರತಿದಿನ ಸೂರ್ಯ ದೇವನಿಗೆ ಅರ್ಘ್ಯಾದಿಗಳನ್ನು ಕೊಡ್ತಾ ಇದ್ದ ಪದ್ಧತಿ ಇವತ್ತಿಗೂ ಇದೆ. ಅದೆಷ್ಟೋ ಜನ ಅದನ್ನ ರೂಢಿಯಲ್ಲಿ ಕೂಡ ಇಟ್ಕೊಂಡಿದ್ದಾರೆ. ಇದು ಪಾಸಿಟಿವ್ ಎನರ್ಜಿ. ಎರಡನೇದಾಗಿ ನಗು. ನಮ್ಮ ನಗುವಿನಿಂದ ಜಾಸ್ತಿ ಪಾಸಿಟಿವ್ ಎನರ್ಜಿ ಪಡ್ಕೊಳ್ಬಹುದು. ಇತ್ತೀಚೆಗೆ ಪಾರ್ಕ್ಗಳಲ್ಲಿ, ಪಬ್ಗಳಲ್ಲಿ, ಪಾರ್ಟಿಗಳಲ್ಲಿ, ಹಾಗೆ ನಾವು ನಮ್ಮ ಸ್ನೇಹಿತರ ಜೊತೆ ಕೂತು ನೋಡುವ ಕಾಮಿಡಿ ಅಥವಾ ಮಾತನಾಡುವ ಆ ನಗು ಚಟಾಕಿಗಳನ್ನು ಅನುಭವಿಸೋದ್ರಿಂದ ಸಾಕಷ್ಟು ಪಾಸಿಟಿವ್ ಎನರ್ಜಿ ನಮ್ಮ ಮನಸ್ಸಲ್ಲಿ ಮೂಡೋದು ಉಂಟು. ಮೂರನೇದಾಗಿ ಧ್ಯಾನ, ಮೆಡಿಟೇಷನ್. ಮುಕ್ತವಾಗಿ ಕೆಲವು ಸಮಯಗಳ ಕಾಲ ಒಂದು 5 ನಿಮಿಷ ಆದರೂ ಧ್ಯಾನ ಮಾಡಿ. ಅದರಿಂದ ನಿಮ್ಮ ಏಕಾಗ್ರತೆ ಶುರುವಾಗುತ್ತೆ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನೀವು ಕನೆಕ್ಟ್ ಆಗಿ ಮನಸ್ಸು ಉಲ್ಲಾಸಭರಿತ ಆಗುತ್ತೆ. ಅಲ್ಲೂ ಕೂಡ ನಿಮ್ಮ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ. ನಾಲ್ಕನೇದಾಗಿ ಪ್ರಕೃತಿಯೊಂದಿಗೆ ಕೆಲ ಕಾಲ ಕಳೆಯಿರಿ. ಪ್ರಕೃತಿಯ ಸೌಂದರ್ಯ, ಗಿಡಮರಗಳು, ಪ್ರಾಣಿ, ಪಶು, ಪಕ್ಷಿಗಳ ಚಲನವಲನ, ನೀರಿನ ಶಬ್ದ, ಗಾಳಿಯ ಚಲನೆ, ಮೋಡ, ಆಕಾಶದ ಬಣ್ಣ, ಅದರ ವೈಶಿಷ್ಟ್ಯವನ್ನು ನೋಡಿ ನಿಮ್ಮ ಮನಸ್ಸನ್ನು ತಿಳಿ ಮಾಡಿಕೊಳ್ಳಿ. ಅದು ನಿಮ್ಮ ಮನಸ್ಸಿನಲ್ಲಿ, ದೇಹದಲ್ಲಿ ಪಾಸಿಟಿವ್ ಎನರ್ಜಿ ತುಂಬುತ್ತೆ. ಇದರೊಂದಿಗೆ ನಾನು ಹೇಳುವ 5 ವಾಕ್ಯಗಳನ್ನು ಮರೆಯದೇ ಹೇಳಿ. ನಿಮ್ಮ ಬಾಳು ಬಂಗಾರ ಆಗಬೇಕು ಅಂದ್ರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ನಿಶ್ಶಬ್ದವಾಗಿ ಕುಳಿತುಕೊಂಡು ಕೈ ಮುಗಿದು ಥ್ಯಾಂಕ್ ಯು ಅಂತ ಹೇಳಿ. ಯಾಕೆ ಅಂದ್ರೆ ಬೆಳಗ್ಗೆ ಎದ್ದಿದ್ದೀರಲ್ಲ, ಅದಕ್ಕಿಂತ ಬೇಕಾ? ಈಗ ನಾನು ಹೇಳ್ಕೊಡುವ 5 ವಾಕ್ಯಗಳನ್ನ 5 ಬಾರಿ ಹೇಳಿ. ಅದು ನಿಮ್ಮ ಮನಸ್ಸಿಗೆ ಉಲ್ಲಾಸ ಹಾಗೂ ನೆಮ್ಮದಿಯನ್ನು ತಂದುಕೊಡುತ್ತೆ. ಮೊದಲನೇ ವಾಕ್ಯ, ನಾನು ಆರೋಗ್ಯವಾಗಿ ಇದ್ದೀನಿ. ನಾನು ಆರೋಗ್ಯವಾಗಿ ಇದ್ದೀನಿ. ನಾನು ಆರೋಗ್ಯವಾಗಿ ಇದ್ದೀನಿ. ನಾನು ಆರೋಗ್ಯವಾಗಿ ಇದ್ದೀನಿ. ನಾನು ಪೂರ್ತಿ ಆರೋಗ್ಯವಾಗಿದ್ದೀನಿ. ಎರಡನೇ ವಾಕ್ಯ, ನಾನು ಶಾಂತವಾಗಿದ್ದೀನಿ. ನಾನು ಶಾಂತವಾಗಿದ್ದೀನಿ. ನಾನು ಶಾಂತವಾಗಿದ್ದೀನಿ. ನಾನು ಶಾಂತವಾಗಿದ್ದೀನಿ. ನಾನು ಶಾಂತವಾಗಿದ್ದೀನಿ. ನನ್ನದು ಶಾಂತ ಸ್ವಭಾವ. ಮೂರನೇ ವಾಕ್ಯ, ನಾನು ಆತ್ಮವಿಶ್ವಾಸದಿಂದ ತುಂಬಿದ್ದೇನೆ. ನಾನು ಆತ್ಮವಿಶ್ವಾಸದಿಂದ ತುಂಬಿದ್ದೇನೆ. ನಾನು ಆತ್ಮವಿಶ್ವಾಸದಿಂದ ತುಂಬಿದ್ದೇನೆ. ನಾನು ಆತ್ಮವಿಶ್ವಾಸದಿಂದ ತುಂಬಿದ್ದೇನೆ. ನಾನು ಪೂರ್ತಿ ಆತ್ಮವಿಶ್ವಾಸದಿಂದ ತುಂಬಿದ್ದೇನೆ. ನಾಲ್ಕನೇ ವಾಕ್ಯ, ನಾನು ಎಲ್ಲರನ್ನೂ ಪ್ರೀತಿಯಿಂದ ಕಾಣುತ್ತೇನೆ ಮತ್ತು ಎಲ್ಲರೂ ನನ್ನನ್ನು ಇಷ್ಟಪಡುತ್ತಾರೆ. 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 ಪೂರ್ತಿ ಮನಸ್ಸಿನಿಂದ ನಾನು ಎಲ್ಲರನ್ನೂ ಪ್ರೀತಿಯಿಂದ ಕಾಣುತ್ತೇನೆ ಮತ್ತು ಎಲ್ಲರೂ ನನ್ನನ್ನು ಇಷ್ಟಪಡುತ್ತಾರೆ. ಐದನೇ ವಾಕ್ಯ, ನಾನು ಸ್ವತಃ ನನ್ನನ್ನು ನಾನೇ ಪ್ರೀತಿಸುತ್ತೇನೆ. 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 ನಾನು ಸ್ವತಃ ನನ್ನನ್ನು ನಾನೇ ಪ್ರೀತಿಸುತ್ತೇನೆ.
ಇದಿಷ್ಟು ಹೇಳಿ ಸಾಕು, ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿ ತುಂಬು ತುಳುಕಾಡುತ್ತೆ ಅಂದರೆ ತಪ್ಪಾಗಲಾರ್ದು. ಇದರಿಂದ ನಿಮ್ಮ ಜೀವನದಲ್ಲಿ ಎಲ್ಲವನ್ನು ಪಡ್ಕೊಳ್ತೀರಾ. ಅದು ನಿಮ್ಮ ಆತ್ಮವಿಶ್ವಾಸ. ಅದರಲ್ಲೂ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿ ನಿಮ್ಮ ಬಗ್ಗೆ ನಿಮಗೆ ಹೆಮ್ಮೆ ಅನಿಸೋದಂತೂ ನಿಜ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ. ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡೋದ್ರ ಮುಖಾಂತರ ಪ್ರೋತ್ಸಾಹಿಸಿ. ನಮಸ್ಕಾರ.